ಇವತ್ತು ನಾವು ಅಧಿಷ್ಠಾನ ಮೆಡಿಟೇಷನ್ ಟೆಕ್ನಿಕ್ ಅನ್ನು ನೋಡೋಣ. ಅಧಿಷ್ಠಾನ ಮೆಡಿಟೇಷನ್ ಟೆಕ್ನಿಕ್ ಇದು ಬಹಳ ಸಿಂಪಲ್ ಆಗಿರತಕ್ಕಂಥದ್ದು, ಅಷ್ಟೇ ಪವರ್ಫುಲ್ ಮೆಡಿಟೇಷನ್ ಟೆಕ್ನಿಕ್. ಓಕೆ, ಇದರಲ್ಲಿ ಯಾವುದೇ ರೀತಿಯ ಕ್ರಿಯೆಗೆ ಏನು ಇರಂಗಿಲ್ಲ. ದಿಸ್ ಈಸ್ ಟು ಚೆಕ್ ಅವರ್ ವಿಲ್ ಪವರ್ ಅಂತ. ಇದು ಪಾರ್ಟ್ ಆಫ್ ವಿಪಶ್ಯನ. ವಿಪಶ್ಯನ ಅಂದ್ರೆ ಏನು ಅಂತಂದ್ರೆ ವಿ ಪ್ಲಸ್ ಪಶ್ಯನ ಅಂತೇಳಿ. ವಿಪಶ್ಯ ಅಂದ್ರೆ ವಿಶಿಷ್ಟ ರೂಪದೊಳಗಡೆ ನಮ್ಮನ್ನು ನಾವು ನೋಡ್ಕೊಳ್ಳೋದು. ಪಶ್ಯ ಅಂದ್ರೆ ನೋಡು, ಹೌದಾ? ಒಳಗಡೆ ನಮ್ಮ ಬಾಡಿ ಒಳಗಡೆ ಏನಾಗ್ತದ ಅಂತಕ್ಕಂಥದ್ದನ್ನ ನೋಡ್ಕೊಳ್ಳೋದು, ಅಬ್ಸರ್ವ್. ಓಕೆ, ಎಲ್ಲಾ ಶಾಸ್ತ್ರ, ಫಿಲಾಸಫಿ, ಭಗವದ್ಗೀತಾ ಅಥವಾ ಏನಾದ್ರೂ ತಗೊಳ್ಳಿ, ಧರ್ಮಶಾಸ್ತ್ರಗಳು ಏನಾದ್ರೂ ತಗೊಳ್ರಿ, ಸೈನ್ಸ್ ಕೂಡ ಇನ್ಕ್ಲೂಡಿಂಗ್ ಸೈನ್ಸ್, ಎಲ್ಲದರದ್ದು ಅಲ್ಟಿಮೇಟ್ ಅಚೀವ್ಮೆಂಟ್ ಏನಂತಂದ್ರೆ ನಾವು ಅಬ್ಸರ್ವರ್ ಆಗ್ಬೇಕು. ಓಕೆ, ಅಬ್ಸರ್ವರ್, ಸಾಕ್ಷಿ ಆಗ್ಬೇಕು ನಾವು. ಓಕೆ, ಸಾಕ್ಷಿವಂತರಾಗಬೇಕು ಅಥವಾ ವಿಟ್ನೆಸ್ ಆಗಬೇಕು. ಆಯ್ತಾ? ದಿಸ್ ಈಸ್ ನಮ್ಮ ಅಲ್ಟಿಮೇಟ್ ಗೋಲ್, ಸ್ಪಿರಿಚುವಲಿಸ್ಟ್ ಅಲ್ಟಿಮೇಟ್ ಗೋಲ್. ಅದರದ್ದು ಫಸ್ಟ್ ಸ್ಟೆಪ್ ಏನಂತಂದ್ರೆ ವಿಪಶ್ಯನ. ಅದ್ರದೊಳಗಡೆ ಒಂದು ಪಾರ್ಟ್ ಯಾವ್ದಂದ್ರೆ ಅಧಿಷ್ಠಾನ. ಓಕೆ, ಬಿಗಿನರ್ಸಿಗೆ ಭಾಳ ಚಲೋ, ಆಮೇಲೆ ಭಾಳ ಈಸಿ ಇರ್ತದ, ಭಾಳ ರೂಲ್ಸ್ ಏನಿಲ್ಲ, ನೀವು ಮಾಡ್ಬೋದು. ಓಕೆ, ಮಾಡಿ, ನಿಜವಾಗ್ಲೂ ನಿಮಗೆ ಒಂದು ವಿಲ್ ಪವರ್ ಬರ್ತದೆ. ಓಕೆ, ಇದನ್ನ ನಾವು ಫಸ್ಟ್ ಎದಕ್ಕೆ ಮಾಡಬೇಕು ಅನ್ನೋದಾದ್ರೆ ಆಲ್ರೆಡಿ ಹೇಳಿದೀನಿ, ಟು ಚೆಕ್ ಅವರ್ ವಿಲ್ ಪವರ್. ಟು ಚೆಕ್ ಆಯ್ತು, ಮತ್ತೆ ಟು ಇನ್ಕ್ರೀಸ್ ಅವರ್ ವಿಲ್ ಪವರ್ನು ಕೂಡ ಕರೆಕ್ಟ್. ಓಕೆನಾ? ಎರಡನೇದೇನಂದ್ರೆ ಟು ಎಸ್ಟಾಬ್ಲಿಷ್ ಸಮಥಿಂಗ್. ನಾವು ಏನೋ ಒಂದು ಸಾಧಿಸಬೇಕು ಅಂತ ಶುರು ಮಾಡಿದ್ವಿ ಅಂತೇಳಿ. ಇದು ಹೆಂಗ್ ಮಾಡಬೇಕು ಅಂತ ನೋಡೋಣ. ಸಿಂಪಲ್, ನಿಮಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಆಸನವನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೋಡು, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಆಸನ ಅಂತ ಹೇಳಲಾಗಿದೆ. ನೀವು ಸುಖಾಸನದಲ್ಲಿ ಕೂತ್ಕೊಳ್ಬಹುದು, ಪದ್ಮಾಸನದಲ್ಲಿ ಕೂತ್ಕೋಬಹುದು, ವಜ್ರಾಸನದಲ್ಲಿ ಕೂತ್ಕೋಬಹುದು, ಕುರ್ಚಿ ಮೇಲೆ ಕೂತ್ಕೋಬಹುದು, ಕುರ್ಚಿ ಕೆಳಗೆ ಕೂತ್ಕೋಬಹುದು, ಸೋಫಾ ಮೇಲೆ ಕೂತ್ಕೋಬಹುದು, ಮಂಚದ ಮೇಲೆ ಕೂತ್ಕೋಬಹುದು, ಮಲ್ಕೊಳ್ಬಹುದು, ನಿಂತ್ಕೋಬಹುದು, ಕಾಲ್ ಚಾಚ್ ಕುಂದಿರ್ಬೋದು, ಕೈ ಹಿಂದ್ಗಡೆ ಸಪೋರ್ಟ್ ತಗೋಬಹುದು, ಗಾಡಿ ಕುಂದಿರ್ಬೋದು, ಗಾಡಿ ಬಿಟ್ಟು ಕೂತ್ಕೋಬಹುದು. ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನ್ಸುತ್ತಲ್ಲ, ವೆರಿ ಕಂಫರ್ಟೇಬಲ್ ಅನ್ಸುತ್ತಲ್ಲ, ಆ ಆಸನಗಳನ್ನು ತಗೊಳ್ಳಿ. ಸ್ಥಿರ ಸುಖಂ ಆಸನಂ ಅಂತೇಳಿ ಯೋಗದೊಳಗೆ ಬರ್ತದೆ. ಸ್ಥಿರ ಸುಖಂ ಆಸನ ಅಂತಂದ್ರೆ ಸ್ಥಿರವಾಗಿರ್ಬೇಕು, ಅಂದ್ರೆ ನೀವು ಅದರೊಳಗಡೆ ಎಸ್ಟಾಬ್ಲಿಷ್ ಆಗಬೇಕು, ಸ್ಟೇಬಲ್ ಆಗಿರ್ಬೇಕು, ಮತ್ತು ಆ ಆಸನ ನಿಮ್ಗೆ ಒಂದು ರೀತಿ ಸುಖವನ್ನು ಕೊಡಬೇಕು, ಭಾಳ ಪೇನ್ಫುಲ್ ಆಗಿರಬಾರ್ದು. ಓಕೆ, ಫಸ್ಟ್ಗೆ ಮಾಡ್ತಾ ನೀವು ಆಮೇಲೆ ಇದು ಪದ್ಮಾಸನದೊಳಗೆ ಮಾಡ್ತೀನಿ ಬೇಡ, ಪೇನ್ಫುಲ್ ಬೇಡ, ಸುಖವಾಗಿರ್ಬೇಕು ಅಂತ ಆಸನಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಫಸ್ಟ್ ಪಾಯಿಂಟ್ ಏನು, ನಿಮಗೆ ಇಂಟ್ರೆಸ್ಟ್ ಆಗಿದ್ದು, ಕಂಫರ್ಟ್ ಆಗಿರೋದು, ಸ್ಟೇಬಲ್ ಆಗಿರ್ತಕ್ಕಂಥದ್ದು, ಸುಖ ಕೊಡ್ತಕ್ಕಂಥ ಒಂದು ಆಸನವನ್ನು ಸೆಲೆಕ್ಟ್ ಮಾಡ್ರಿ. ನಾ ಯಾವುದು ಹೇಳಂಗಿಲ್ಲ. ಎರಡನೇದೇನು ಅಂತಂದ್ರೆ ಟೈಮ್, ಸಮಯ, ಕಾಲ. ಓಕೆ, ಒಂದು ವಾಚ್ ತಗೊಳ್ರಿ ಅಥವಾ ನಿಮ್ಮ ಮೊಬೈಲ್ ಒಳಗಡೆ ಟೈಮರನ್ನು ಫಿಕ್ಸ್ ಮಾಡ್ರಿ. ಇನಿಷಿಯಲಿ ಬಿಗಿನರ್ಸ್ ಏನು ಮಾಡ್ರಿ ಅಂತಂದ್ರೆ 10 ಮಿನಿಟ್ಸ್ ಮಾಡ್ರಿ. 10 ಮಿನಿಟ್ಸ್ ಸೆಟ್ ಮಾಡ್ರಿ ಅಲಾರಾಮು. 10 ಮಿನಿಟ್ಸ್ ಸೆಟ್ ಮಾಡಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿದ ಆಸನದೊಳಗಡೆ ಕೂತ್ಕೊಳ್ರಿ, ಕಣ್ಣು ಮುಚ್ಕೊಂಡು 10 ಮಿನಿಟ್ಸ್ ನಿಮ್ಮ ಶರೀರದ ಯಾವುದೇ ಪಾರ್ಟ್ಗಳನ್ನು ಕೂಡ ಅಲಗಾಡಬಾರ್ದು. ಫುಲ್ ಸ್ಟೇಬಲ್, ಸ್ಥಿರವಾಗಿರ್ಬೇಕು. ಒಂದು ಸ್ವಲ್ಪನೂ ಕೂಡ ಅಲಗಾಡಬಾರ್ದು. ಅದೇ ಅಧಿಷ್ಠಾನ. ಸೊಳ್ಳೆ ಕಡಿದ್ರೆ ಏನ್ ಮಾಡ್ಬೇಕ್ರಿ? ಕಡಿದ್ರ ಆ ಸೊಳ್ಳೆ ಕಡಿತಾ ಇದೆಯಲ್ಲ, ಅದು ಹೆಂಗೆ ಕಡಿತಾ ಇದೆ, ಅದ್ರದ್ದು ಪೇನ್ ಹೆಂಗೆ ನನ್ನ ಬ್ರೈನ್ ಕಡೆಗೆ ಹೋಗ್ತಾ ಇದೆ, ಹೆಂಗೆ ನನಗೆ ಇರಿಟೇಷನ್ ಆಗ್ತಾ ಇದೆ ನೋಡ್ಬೇಕು. ಬೆವ್ರು ಬರ್ತಾ ಇತ್ತು ಅಂದ್ರೆ ಬೆವ್ರನ್ನೇ ನೋಡ್ಕೋಬೇಕು. ತಿಂಡಿ ಹಿಡಿತಿತ್ತು, ಎಲ್ಲಾದ್ರೂ ತುರಿಕೆ ಆಗ್ತಿತ್ತು ಅಂದ್ರೆ ತುರಿಕೆಯನ್ನ ನೋಡ್ತಾ ಕೊಡ್ಬೇಕು. ಡಿಸ್ಕಂಫರ್ಟ್ ಆಗ್ತಿತ್ತು ಯಾವುದೋ ಒಂದು ಪಾರ್ಟ್ ಒಳಗಡೆ ಒಂದು 5 ನಿಮಿಷ 6 ನಿಮಿಷ ಆದ್ಮೇಲೆ ಅಂದ್ರೆ ನೋಡ್ತಾ ಇರ್ಬೇಕು. ಕೈಯಲ್ಲಿ ಕಾಲಲ್ಲಿ ಪೇನ್ ಆಗ್ತಿತ್ತು ಅಂದ್ರೆ ನೋಡ್ತಿರ್ಬೇಕು. ಹೊಟ್ಟೆ ಗುಡುಗುಡು ಅಂತಿತ್ತಂದ್ರೆ ನೋಡ್ತಾ ಇರ್ಬೇಕು. ಬಾಡಿಯಲ್ಲಿ ಆಗ್ತಕ್ಕಂಥ ಸೆನ್ಸೇಷನ್ಸ್ಗಳು, ಪ್ರತಿಯೊಂದು ಸೆನ್ಸೇಷನ್ಸ್ಗಳನ್ನು ಕೂಡ ನೋಡ್ತಾ ಇರ್ಬೇಕು. ನೋಡೋದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಕಂಫರ್ಟೇಬಲ್ ಇರ್ತೀರಿ. ಸ್ಟಾರ್ಟಿಂಗ್ ಅಲ್ಲಿ ಕಂಫರ್ಟೇಬಲ್ ಇದ್ದಾಗ ನೀವು ಏನ್ ಮಾಡ್ಬೋದು ಅಂದ್ರೆ ಉಸಿರಾಟದ ಕಡೆಗೆ ಗಮನ ಕೊಡ್ರಿ. ಉಸಿರು ಹೆಂಗ್ ಬರ್ತದ, ಹೆಂಗ್ ಹೋಗ್ತದ, ಹೆಂಗ್ ಒಳಗೆ ಹೋಗ್ತದ, ಹೆಂಗ್ ಬರ್ತದ. ಡೋಂಟ್ ಕಂಟ್ರೋಲ್ ದ ಬ್ರೀದಿಂಗ್. ಅರ್ಥಾಯ್ತಾ? ಡೋಂಟ್ ಕಂಟ್ರೋಲ್ ದ ಬ್ರೀದಿಂಗ್. ಅದನ್ನ ನೀವು ಮತ್ತೆ ಜಾಸ್ತಿ ತಗೊಳ್ಳೋದು, ಕಡಿಮೆ ಬಿಡೋದು, ಹಿಂಗೆ ಏನು ಕಂಟ್ರೋಲ್ ಮಾಡಂಗಿಲ್ಲ. ಆಕ್ಚುಯಲ್ ನಾರ್ಮಲ್ ಬ್ರೀದಿಂಗ್ ಇರ್ತದ. ನಾರ್ಮಲ್ ಬ್ರೀದಿಂಗ್ ಅನ್ನ ನೀವು ನೋಡ್ತಾ ಹೋಗೋದು. ಬ್ರೀದಿಂಗ್ ನೋಡ್ತಾ ಇರೋದೇನೆ ಈ ಅಧಿಷ್ಠಾನದ ಮುಖ್ಯ ಉದ್ದೇಶ. ಬಟ್ ಅದರ ಇನ್ ಬಿಟ್ವೀನ್ ನಿಮ್ಗೆ ಯಾವ್ದಾದ್ರು ಬಾಡಿಯಲ್ಲಿ ಸೆನ್ಸೇಷನ್ಸ್ಗಳಾಗ್ತಾ ಇದ್ರೆ ಅವುಗಳನ್ನ ನೋಡೋದು, ಅಂದ್ರೆ ಮನಸ್ಸಿನ ಕಣ್ಣಿನಿಂದ ನೋಡ್ಕೊಂತ ಹೋಗೋದು. ಬಟ್ ಕೈ ಕದಲಂಗಿಲ್ಲ, ತುರ್ಕಿ ಒರ್ಸ್ಕೊಳಂಗಿಲ್ಲ, ತುರ್ಸ್ಕೊಳಂಗಿಲ್ಲ, ಕಾಲ್ ಚಾಚಂಗಿಲ್ಲ, ಬೇರೆ ಪೊಸಿಷನ್ ತಗೊಳಂಗಿಲ್ಲ, ಕಣ್ ತೆಗಿಯೋಂಗಿಲ್ಲ. ಇದನ್ನ ನಾವು ಚೆಕ್ ಮಾಡೋದು. ಅಂದ್ರೆ 10 ಮಿನಿಟ್ಸ್ ತನಕನೂ ಕೂಡ ನಾವು ನೋಡ್ತಾನೆ ಇರ್ಬೇಕು. ಅಂಡರ್ಸ್ಟುಡ್? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ಅಧಿಷ್ಠಾನ. ಅರ್ಥಾಯ್ತಾ? ಒಂದು ಆಸನ, ಎರಡನೇದು ಟೈಮ್ ಫಿಕ್ಸ್ ಮಾಡ್ರಿ 10 ಮಿನಿಟ್ಸ್. ಇದನ್ನೊಂದು 10 ಡೇಸ್ 20 ಡೇಸ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ 10 ಮಿನಿಟ್ಸ್ ತಗೊಂಡು 20 ಮಿನಿಟ್ಸ್ ಮಾಡ್ಕೊಡ್ರಿ, 30 ಮಿನಿಟ್ಸ್ ಮಾಡ್ರಿ, 1 ಅವರ್ 2 ಅವರ್ 3 ಅವರ್ಸ್ ಮಾಡ್ಕೊಂತ ಹೋಗು. ನಾನು ಇದುವರೆಗೂ ಏನ್ ಮಾಡ್ಬೋದು ಅಂದ್ರೆ ನಾನು 1.5 ಅವರ್ 1 ಅವರ್ ಅಂದ್ರೆ 90 ಮಿನಿಟ್ಸ್ ತನಕನೂ ಕೂಡ 90 to 100 120 ಮಿನಿಟ್ಸ್ ತನಕನೂ ಕೂಡ ನಾನು ಅಧಿಷ್ಠಾನ ಮಾಡ್ತೀನಿ. ಒಮ್ಮೆ ಕುಂತ್ರ ಒಂದ್ ಸ್ವಲ್ಪನೂ ಕೈ ಕಾಲು ಅಳಗಾಡಿಸಂಗಿಲ್ಲ. ಕಾಲ್ ಜೂಮ್ ತಿನ್ಲಿ, ಮೈ ಬಿರುಬಿಡಿಲಿ, ಏನೇ ಆಗಲಿ. ಓಕೆ, ಸ್ಟಾರ್ಟ್ ವಿತ್ 10 ಮಿನಿಟ್ಸ್. ಅನ್ಸ್ಟುಡ? ಏನೇನ್ ಅಬ್ಸರ್ವ್ ಮಾಡಬೇಕು, ಏನೇನ್ ಪಶ್ಯ ಮಾಡಬೇಕು ಅಂತ ಒಂದನೇದು ಹೇಳ್ತೀನಿ. ಒಂದನೇದ್ದು, ನೀವು
ಉಸಿರಾಟವನ್ನು ನೋಡಬೇಕು. ಉಸಿರಾಟ ಇದಕ್ಕೆ ಆನಾಪಾನ ಸತಿ ಅಂತ. ಆನಾಪಾನ ಅಂದ್ರೆ ಉಸಿರು ಹೆಂಗ್ ಬಂತು ಹೆಂಗ್ ಹೋಯ್ತು, ಹೆಂಗ್ ಬಂತು ಹೆಂಗ್ ಹೋಯ್ತು ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ದಿಸ್ ಇಸ್ ದ ಫಸ್ಟ್ ಮೋಟೋ ಆಫ್ ದ ಅಧಿಷ್ಠಾನ. ಅದಾಯ್ತಾ? ಅದ್ರ ಜೊತೆಗೆ ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಂತ ಹೋಗಿ, ಮನಸ್ಸನ್ನ ನೋಡ್ಬೇಕು. ಮನಸ್ಸು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜಂಪ್ ಆಗ್ತದ, ಮತ್ತೆ ವಾಪಸ್ ಕರ್ಕೊಂಡು ಬಂದು ಉಸಿರಿನ ಕಡೆ ಕರ್ಕೊಂಡ್ ಬರೋದು, ಮತ್ತೆ ಇನ್ನೊಂದ್ ಕಡೆ ಜಂಪ್ ಆಗ್ತದ, ಇನ್ನೊಂದ್ ಕಡೆ ಜಂಪ್ ಆಗ್ತದ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್, ಬೇಕಾಗಿದ್ದು ಬೇಡಾಗಿದ್ದು ಅದೆಲ್ಲ ಜಂಪ್ ಆಗ್ತಿರ್ತದ. ನಥಿಂಗ್ ಟು ವರಿ, ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ಬ್ರೀದಿಂಗ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೂರನೇದು ಏನಂತಂದ್ರೆ ಯು ಅಬ್ಸರ್ವ್ ಯುವರ್ ವಿಲ್ ಪವರ್. ಈಗ ನಿಮ್ಮ ವಿಲ್ ಪವರ್ಗೆ ಡಿಸ್ಟರ್ಬೆನ್ಸ್ ಬರ್ತಿರ್ತದೆ. ಕಾಲ್ ತೆಗೆದು ಬಿಡು, ಏನಾಗಂಗಿಲ್ಲ, ಟೈಮ್ ಎಷ್ಟಾಗೈತಿ ನೋಡು, ಕೈ ಕಾಲು ಅಳಗಾಡ್ಸೋಣ, ತುರಿಸ್ಕೊಳ್ಳೋಣ, ಅಥವಾ ಒಳಗಡೆ ಸೆನ್ಸೇಷನ್ಸ್ ಆಗಿರ್ಬೋದು, ಭಾಳ ಬೋರ್ ಆಗಿರ್ಬೋದು, ಕಣ್ಣು ತೆಗಿಬೇಕು ಅನ್ಸೋದು, ರೂಮಲ್ಲಿ ಏನಾದರೂ ಅಡಚಣೆಗಳಾದಾಗ ನೀವು ಮತ್ತೆ ಅದನ್ನ ನೋಡ್ಬೇಕಂತ ಆಸೆ ಆಗೋದು, ಇವೆಲ್ಲ ವಿಲ್ ಪವರ್ನ ನಿಮ್ಗೆ ಚೆಕ್ ಮಾಡ್ಕೋಬೇಕು. ಅರ್ಥ? ನೆಕ್ಸ್ಟ್ ವಿಲ್ ಪವರ್ ಚೆಕ್ ಮಾಡ್ತಾ ಮಾಡ್ತಾ ಲ್ಯಾಕಿಂಗ್ ಆಫ್ ವಿಲ್ ಪವರ್ನ ಅಬ್ಸರ್ವ್ ಮಾಡ್ಬೇಕು. ಲ್ಯಾಕಿಂಗ್ ಆಫ್ ವಿಲ್ ಪವರ್, ಲ್ಯಾಕಿಂಗ್ ಆಫ್ ವಿಲ್ ಪವರ್ ಅಂದ್ರೆ ಏನು ಗೊತ್ತಾ? ಆ ಸಮಯದೊಳಗೆ ನಿಮ್ಗೆ ಕಾಲ್ ತೆಗಿಬೇಕು, 10 ನಿಮಿಷ ಹೋದ್ರೋಗ್ಲಿ, ನನಗೆ ಬೇಕಾಗಿಲ್ಲ ಅಂತೇಳಿ ಮೈಂಡ್ ನಿಮ್ಗೆ ಡಿಮೋಟಿವೇಟ್ ಮಾಡ್ತಿರ್ತದೆ. ಆ ಲ್ಯಾಕಿಂಗ್ ಆಫ್ ವಿಲ್ ಪವರ್ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಅರ್ಥ ಆಯ್ತಾ? ಅದ್ರ ಜೊತೆಗೆ ಹೌ ಯು ಆರ್ ಫೈಂಡಿಂಗ್ ಎಕ್ಸ್ಕ್ಯೂಸಸ್ ಟು ಓವರ್ಕಮ್ ಫ್ರಮ್ ದಿಸ್ ಮೆಡಿಟೇಷನ್. ನೀವು ಬಿಟ್ಬಿಡೋಣ ಸಾಕು ಅಂತ ಅನ್ಸ್ತಿರ್ತದಲ್ಲ, ಅದು ಏನೇನು ಎಕ್ಸ್ಕ್ಯೂಸಸ್ ಅನ್ನು ಕೊಡಕತ್ತದ. ಹಿಂಗೆ ಮಾಡಿದ್ರೆ ಏನು ಸಿಗ್ತೈತಿ? ಕೈ ಕಾಲು ಬ್ಯಾನ್ ಆಗತೈತಿ, ಸೊಳ್ಳೆ ಕಡಿತಂದ್ರೆ ಮುಂದೆ ರೋಗ ಬಂದ್ಬಿಡ್ತದ, ಆಮೇಲೆ ಮನೆಗೆ ಯಾರೋ ಬಂದಂಗಾಯ್ತು, ತೆಗೆದು ನೋಡೋಣ, ಫ್ಯಾನ್ ಹತ್ತೈತೋ ಇಲ್ಲೋ, ಬೀಳ್ತೈತೋ ಏನೋ, ಈ ರೀತಿ ಏನೋ ಒಂಥರ ನಿಮ್ಗೆ ಡಿಮೋಟಿವೇಶನ್ ಥಾಟ್ಸ್ ಗಳಿರ್ತಾವ. ಆ ಥಾಟ್ಸ್ಗಳು ಬಂದು ನಿಮ್ಮನ್ನ ಏನು ಮಾಡ್ತದೆ, ಅಧಿಷ್ಠಾನದಿಂದ ಹೊರಗಡೆ ಬರಲಿಕ್ಕೆ ನಿಮ್ಮ ಮನಸ್ಸು ನಿಮಗೆ ಡಿಮೋಟಿವೇಟ್ ಮಾಡ್ತದೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು, ಅದನ್ನೇ ಕಿಲ್ ಮಾಡ್ಬೇಕಾಗಿರೋದು ನಾವು. ಆಯ್ತಾ? ಹಿಂಗೆ ಡಿಮೋಟಿವೇಟ್ ಮಾಡಿ ವಿದೌಟ್ ಎನಿ ರೀಸನ್ಸ್ ಡಿಮೋಟಿವೇಟ್ ಮಾಡಿ ನಿಮ್ಮನ್ನು ವಾಪಸ್ ನಾರ್ಮಲ್ ಸ್ಥಿತಿಗೆ ತರ್ತದೆ. ದೇರ್ ಫೋರ್ ಹಂಗೆ ಮಾಡಂಗಿಲ್ಲ. ವಿ ಹ್ಯಾವ್ ಟು ಅಬ್ಸರ್ವ್ ಇಟ್. ಅಬ್ಸರ್ವ್ ಯುವರ್ ಬ್ರೀದಿಂಗ್, ಅಬ್ಸರ್ವ್ ಯುವರ್ ಮೈಂಡ್, ಅಬ್ಸರ್ವ್ ಯುವರ್ ವಿಲ್ ಪವರ್, ಅಬ್ಸರ್ವ್ ಯುವರ್ ಥಾಟ್ಸ್, ಅಬ್ಸರ್ವ್ ಯುವರ್ ಸೆನ್ಸೇಷನ್ಸ್ ಇನ್ ದ ಬಾಡಿ, ಅಬ್ಸರ್ವ್ ಲ್ಯಾಕಿಂಗ್ ಆಫ್ ವಿಲ್ ಪವರ್. ಓಕೆ, ದೀಸ್ ಆಲ್ ಥಿಂಗ್ಸ್ನ ಆ 10 ನಿಮಿಷದೊಳಗೆ ಅಬ್ಸರ್ವ್ ಮಾಡ್ತಾ 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 ಇರೋದು. ಈ ಮೆಡಿಟೇಷನ್ ಅಲ್ಲಿ ವಾಟ್ ಈಸ್ ಫೇಲ್ಯೂರ್ ಅಂತಂದ್ರೆ, ನೀವು ಫಸ್ಟ್ ಇಮ್ಯಾಜಿನ್ ಮಾಡ್ಕೊಡ್ರಿ, ನಿಮ್ಮ ಬಾಡಿಯ ಯಾವುದೇ ಒಂದು ಪಾರ್ಟ್ ಬಿಫೋರ್ ಟೈಮ್ ಏನಾದರೂ ಅಳಗಾಡ್ತು ಅಂದ್ರೆ ಅದು ಫೇಲ್ಯೂರ್. ಬಿಫೋರ್ ಟೈಮ್ ನೀವು ಎದ್ರಿ ಅಂದ್ರೆ ಅದು ಫೇಲ್ಯೂರ್. ಬಿಫೋರ್ ಟೈಮ್ ನೀವು ಬಾಡಿ ಯಾವುದೇ ಪಾರ್ಟ್ಸ್ ಅನ್ನ ಶೇಕ್ ಮಾಡಿದ್ರು ಕೂಡ ದಟ್ ಇಸ್ ಫೇಲ್ಯೂರ್. ಓಕೆ, ದಿಸ್ ಇಸ್ ಒನ್ ಫೇಲ್ಯೂರ್. ಅರ್ಥ ಆಗ್ತದ? ಎರಡನೇದು ವೆರಿ ಸೂಕ್ಷ್ಮವಾದ ಫೇಲ್ಯೂರ್ ಏನಂತಂದ್ರೆ 10 ಮಿನಿಟ್ಸ್ ನೀವು ಹಾಕಿದಿರಿ. 10 ಮಿನಿಟ್ಸ್ ಹಾಕಿದಾಗ ನಿಮ್ಮದೊಂದು 5-6 ನಿಮಿಷ ಆದ್ಮೇಲೆ ಇನ್ನು ಎಷ್ಟಾಯ್ತೋ ಏನೋ, ಇನ್ನು ಎಷ್ಟೊತ್ತಾಯ್ತೋ ಏನೋ, ಇನ್ನು ಟೈಮ್ ಆಗೈತೋ ಇಲ್ಲೋ, ಅಲಾರಾಮ್ ಯಾವಾಗ ಹೊಡಿತದೋ ಏನೋ, ಯಪ್ಪ ಭಾಳತ್ತಾಯ್ತು ಬಿಟ್ಬಿಡ್ಲೇನೋ, ಅಂದ್ರೆ ನಿಮ್ಮ ಆ 10 ಮಿನಿಟ್ಸ್ ಭಾಳ ಟೈಮ್ ಅಂತ ಅನಿಸ್ತಿರ್ತದೆ. 1 ಅವರ್ ಕುಂತಿನೋ ಏನೋ, ಇನ್ನೂ ಟೈಮ್ ಹೊಡೆಯೋದಲ್ಲ, ಇನ್ನೂ ಅಲಾರಾಮ್ ಆಗ್ತಾ ಇಲ್ಲಲ್ಲ, ಈ ರೀತಿ ನೀವು ಯೋಚನೆ ಮಾಡಕ್ ಶುರು ಮಾಡಿದ್ರಿ ಅಂತಂದ್ರೆ ದಟ್ ಇಸ್ ಫೇಲ್ಯೂರ್. Straight away I'm telling you, because this is Adhitthana, very strong meditation. That's why directly I'm telling you it is a failure. ಅದಾಯ್ತಾ? ವಾಟ್ ಇಸ್ ಸಕ್ಸಸ್ ಅಂತಂದ್ರೆ ಯು ಆರ್ ಸಿಟ್ಟಿಂಗ್ ಟು ದ ಸೇಟ್ ಟೈಮ್. 10 ನಿಮಿಷ ಅಂತಂದ್ರೆ 10 ನಿಮಿಷ ಕೂತ್ಕೋಬೇಕು. 20 ಮಿನಿಟ್ಸ್ ಅಧಿಷ್ಠಾನ ಹಾಕಿದ್ರೆ 20 ಮಿನಿಟ್ಸ್ ಕೂತ್ಕೋಬೇಕು. ಅದಾಯ್ತಾ? ಯಾವುದೇ ಪೊಸಿಷನ್ಸ್ ಒಳಗೆ ಕೂತ್ಕೊಡ್ರಿ, ಮಲ್ಕೊಳ್ಬೇಕಾರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಅಧಿಷ್ಠಾನಕ್ಕೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಶವಾಸನದೊಳಗೆ ಮಲ್ಕೊಂತೀರಾ, ಶವಾಸನದೊಳಗೆ ಮಲ್ಕೊಳ್ರಿ. ಕಾಲ್ ಒಂದ್ ಸೈಡ್ ಮಲ್ಕೊಂತೀರಾ, ಮಲ್ಕೊಳ್ರಿ. ಬಟ್ ಒಂದು ಪೊಸಿಷನ್ ತಗೊಂಡ ಮೇಲೆ, ಅಲಾರಾಮ್ ಇಟ್ಟ ಮೇಲೆ, ಅದು ಅಲಾರಾಮ್ 10 ಮಿನಿಟ್ಸ್ ದಾಟುವರೆಗೂ ಕೂಡ, ಅಥವಾ 20 ಮಿನಿಟ್ಸ್ ದಾಟುವರೆಗೂ ಕೂಡ, ಅಥವಾ ನೀವು ಹೇಳಿದ ಟೈಮ್ ದಾಟುವರೆಗೂ ಕೂಡ ಹಂಗೆ ಇರ್ಬೇಕು. ದಟ್ ಈಸ್ ಅಧಿಷ್ಠಾನ. ಸಕ್ಸಸ್, ಈ ಟೈಮ್ ರೀಚ್ ಆದ್ರಿ ಸಕ್ಸಸ್. ಎರಡನೇದು ಏನಂತಂದ್ರೆ ಯು ಫೀಲ್ ವೆರಿ ಲೆಸ್ ಟೈಮ್ ಕನ್ಸ್ಯೂಮ್ಡ್. ದಿಸ್ ಈಸ್ ಅ ಅಲ್ಟಿಮೇಟ್ ಸಕ್ಸಸ್ ಆಫ್ ದಿಸ್ ಅಧಿಷ್ಠಾನ. ಕುಂತ್ಕೊಂಡ್ರಿ, ನಿಮ್ಮ ಬ್ರೀದಿಂಗ್ನ ಅಬ್ಸರ್ವ್ ಮಾಡ್ತಾ ಇದ್ರಿ, ಒಳಗೋಯ್ತು ಹೊರಗೆ ಬಂತು, ಒಳಗೋಯ್ತು ಹೊರಗೆ ಬಂತು. ಅದ್ರ ಜೊತೆಗೆ ನಿಮ್ಮ ಬಾಡಿ ಸೆನ್ಸೇಷನ್ಸ್ ನೋಡ್ತಾ ಇದ್ರಿ, ಬ್ಲಡ್ ಸರ್ಕ್ಯುಲೇಷನ್, ಹಾರ್ಟ್ ಬೀಟ್, ಅಥವಾ ಕೋಲ್ಡ್ ಆಗೋದು, ಆಮೇಲೆ ಇದು ಹೀಟ್ ಆಗೋದು, ವೈಬ್ರೇಷನ್ಸ್, ಬಾಡಿ ಒಳಗೆ ಆಗ್ತಕ್ಕಂಥ ಚೇಂಜಸ್ಗಳನ್ನೆಲ್ಲ ನೋಡ್ತಾ ಇದ್ರಿ. ಪೇನ್ಗಳನ್ನು ನೋಡ್ತಾ ಇದ್ರಿ, ಪೇನನ್ನು ಕಂಟ್ರೋಲ್ ಮಾಡ್ತಾ ಇದ್ರಿ, ಮತ್ತೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರಿ. ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೇ ಟೈಮ್ ಆಗ್ಬಿಡ್ತದೆ. 10 ನಿಮಿಷ ಆಯ್ತು, ಅಲಾರಾಮ್ ಬಂದ್ಬಿಡ್ತದೆ. ಅವಾಗ ನಿಮ್ಗೆ ಏನು ಅನಿಸ್ತಾ, ಅಯ್ಯೋ ಎಷ್ಟು ಜಲ್ದಿ ಹೋಯ್ತಲ್ಲ ಟೈಮು ಅಂತ ಅನಿಸ್ತಿಲ್ಲ. ದಟ್ ಇಸ್ ದ ಸಕ್ಸಸ್ ಆಫ್ ಅಧಿಷ್ಠಾನ. ಅರ್ಥ? ಇದು ಬಿಗಿನರ್ಸ್ ಇಷ್ಟು ಸ್ಟಾರ್ಟ್ ಮಾಡ್ರಿ. ಒಂದು 30 ಡೇಸ್ ಅಥವಾ 20 ಡೇಸ್ ಇದನ್ನ ಮಾಡಿ, 30 ಡೇಸ್ ಅಂತ ತಿಳ್ಕೊಡಿ. 30 ಡೇಸ್ ಪರ್ ಡೇ, ಎವ್ರಿ ಡೇ ನೀವು ಅನ್ಕೊಂಡಿದ್ದ ಟೈಮನ್ನು ಅಚೀವ್ ಮಾಡಿದ್ರಿ ಅಂದ್ರೆ ನಾನು ನೆಕ್ಸ್ಟ್ ಸ್ಟೆಪ್ ಏನನ್ನೋದನ್ನ ಹೇಳ್ತೀನಿ. ಕಮೆಂಟ್ ಒಳಗೆ ಹಾಕಿದ್ರಿ, ಅಚೀವ್ ಮಾಡಿದ ಮೇಲೆ ದಟ್ ನೆಕ್ಸ್ಟ್ ಸ್ಟೆಪ್ ಐ ವಿಲ್ ಟೆಲ್ ಯು. ಅಂಡರ್ಸ್ಟುಡ್? ಇದರಿಂದ ನಿಮ್ಮ ವಿಲ್ ಪವರ್ ಭಾಳ ಚಂದ ಇಂಪ್ರೂವ್ ಆಗ್ತದೆ. ಯು ವಿಲ್ ಬಿ ಎಸ್ಟಾಬ್ಲಿಷ್ಡ್ ಟು ಡೂ ಎನಿ ಟಾಸ್ಕ್ಸ್. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಡೂ ಇಟ್. ಥ್ಯಾಂಕ್ ಯು.